ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ್ ಗ್ರಾಮದ ರೂಪನಗುಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಖೇತ್ ಬಚಾವೋ ಆಂದೋಲನದಡಿ ರೈತರಿಗೆ ಕೃಷಿ ಜಮೀನಿನ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಕುರಿತು ನಿನ್ನೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕೃಷಿ ಇಲಾಖೆಯ ಉಪನಿರ್ದೇಶಕ ಎಸ್ಎನ್ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ಗರ್ಜಪ್ಪ, ಹಗರಿ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾ ಪಿ ಪಾಲಯ್ಯ, ಬೀಜ ವಿಜ್ಞಾನಿ ಕೆ ಲೋಕೇಶ್, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಅಧಿಕಾರಿ ಏಸುಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಾವಯವ, ನೈಸರ್ಗಿಕ ಕೃಷಿ, ನೀರಿನ ಮಿತ ಬಳಕೆ ಕುರಿತು ರೈತರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಫಲವನ್ನು ಉಳಿಸಿ ದೇಶವನ್ನು ರಕ್ಷಿಸಿ. ನಾನು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತೇನೆ. ಬಳಿಕ ಡಾ ಪಾಲಯ್ಯ, ಕೊಲ್ಲಿ ಯುದ್ಧದ ಪರಿಣಾಮ ರಾಸಾಯನಿಕ ಗೊಬ್ಬರದ ಬೆಲೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ. ಹಾಗಾಗಿ ನೈಸರ್ಗಿಕ, ಸಾವಯವ, ಸುಸ್ಥಿರ ಕೃಷಿಗೆ ಒತ್ತು ನೀಡಬೇಕು ಎಂದು ರೈತರಿಗೆ ಸಲಹೆ ನೀಡಿದರು. ಅಥವಾ ನೈಸರ್ಗಿಕ ಕೃಷಿ ಅಂತ ಹೇಳ್ತಿದೀವಿ, ಅಥವಾ ಏನು ಸುಸ್ಥಿರ ಕೃಷಿ, ಸೊ ಅದಕ್ಕೆ ನಾವು ಮರಳಿ ಹಿಂದೆ ಹೋಗಬೇಕಾಗುತ್ತೆ. ಬೀಜ ವಿಜ್ಞಾನಿ ಡಾ ಲೋಕೇಶ್, ಹಳೆ ತಳಿ ಬೀಜಗಳನ್ನು ಬಿಟ್ಟು ಹೆಚ್ಚು ಇಳುವರಿ ನೀಡುವ ಹೊಸ ತಳಿಗಳ ಬೀಜವನ್ನು ಉಪಯೋಗಿಸಬೇಕು. ಹಗರಿ ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳು ಲಭ್ಯವಿದ್ದು ರೈತರು ಸದುಪಯೋಗ ಪಡೆಯಬೇಕು ಎಂದು ಮಾಹಿತಿ ನೀಡಿದರು. ಬಿತ್ತನೆ ಬೀಜ ಆಯ್ಕೆ ಮಾಡ್ಕೊಂಡಿರ್ತೀರಿ, ನೀವು ಯಾವ ಬೆಳೆ ಬಿತ್ತನೆ ಬಿಡ್ತೀರಿ, ತೊಗರಿ ಆಗ್ಬೋದು, ಹೆಸರು, ಉದ್ದು, ಕಡಲೆ ಆಗ್ಬೋದು, ಈ ರೀತಿ ಬಿತ್ತನೆ ಬೀಜ ನೀವು ಆಯ್ಕೆ ಮಾಡ್ಕೊಂಡಾಗ ಹೊಸ ತಳಿಗಳು ಬೆಳೀರಿ. ಸಾಕಷ್ಟು ಸಹಾಯಕ ಕೃಷಿ ನಿರ್ದೇಶಕ ಗರ್ಜಪ್ಪ, ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಯೋಜನೆಯಲ್ಲಿ ತೊಗರಿ, ಉದ್ದು ಬೀಜದ ಕಿಟ್ಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀಡುತ್ತಿದೆ. ರೈತರು ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಆಮೇಲೆ ಭತ್ತದ ಆರ್ಎನ್ಆರ್ ವೆರೈಟಿ ಬಿಪಿಟಿ 5204 ಅವನು ರಿಯಾಯಿತಿ ದರದಾಗ ಭತ್ತ ಎಲ್ಲಾ ಬೀಜಗಳು ಸಿಗ್ತಾ ಇದಾವೆ. ಅದ್ರ ಜೊತೆಗೆ ಆಮೇಲೆ ಹಸಿರೆಲೆ ಗೊಬ್ಬರನು ನಮ್ಮಲ್ಲಿ ಬಂದಿದಾವೆ. ಈಗ ತಾವು ಯಾರಾದ್ರೂ ದಯಂಚ ಬೆಳೆದಿದ್ರೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರನು ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಾ ಇದೀವಿ. ದೂರದರ್ಶನದೊಂದಿಗೆ ಕೃಷಿ ಇಲಾಖೆಯ ಉಪನಿರ್ದೇಶಕ ಎಸ್ಎನ್ ಮಂಜುನಾಥ್, ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದರ ಬದಲಿಗೆ ಸಾವಯವ, ನೈಸರ್ಗಿಕ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಎಲ್ಲಾ ರೈತರು ಈ ಪದ್ಧತಿ ಅನುಸರಿಸುವಂತೆ ಸಲಹೆ ನೀಡಿದರು. ಮಾಡಿಕೊಂಡು ಇನ್ನು ಉಳಿದಿದ್ದು ನಿಮ್ಮ ಒಂದು ಪದ್ಧತಿನಲ್ಲಿ ಮಾಡ್ಕೊಳ್ಳಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆಮೇಲೆ ಅವಾಗ ಏನಾಗುತ್ತೆ, ನಿಮ್ಗೆ ಮೊದಲು ವರ್ಷದಲ್ಲಿ ಇಳುವರಿ ಕಡಿಮೆ ಇದ್ರು ಹೋಗ್ತಾ ಹೋಗ್ತಾ ಇಳುವರಿನ ಸುಧಾರಿಸ್ತಾ ಹೋಗ್ಬೋದು, ಚೆನ್ನಾಗಿ ಇಳುವರಿ ಆಗುತ್ತೆ. ರೈತ ಗಾಳೆಪ್ಪ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಸದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೃಷಿ ಮಾಡುವುದರಿಂದ ಬದುಕಿಗೆ ಆಸರೆಯಾಗುವುದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತಿಳಿಸಿದರು. ಮಾಡ್ಕೊಂತ ಇದ್ವು. ಸೊ ಕೃಷಿ ವಿಷಯ, ಸೊ ಸಂಪ್ರದಾಯ ಪದ್ಧತಿಯಲ್ಲಿ ನಮಗೆ ರಾಸಾಯನಿಕ ನಾವು ಬಳಕೆ ಮಾಡಲ್ಲ. ನಾವು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡು ಮಣ್ಣನ್ನ ಆರೋಗ್ಯಕರವಾಗಿ ಸುರಕ್ಷಿತವಾಗಿ ಇಟ್ಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ಬೆಳೆಗಳು ಆರೋಗ್ಯಕವಾಗಿರ್ತವೆ.